ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಸಾಕ್ಷಿಗಳ ವಿಚಾರಣೆ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ. ಕೋರ್ಟ್ನಲ್ಲಿ ಸಾಕ್ಷಿ ಹೇಳಲು ಇಬ್ಬರು ಸಾಕ್ಷಿದಾರರಿಗೆ ಸಮನ್ಸ್ ನೀಡಲಾಗಿದೆ. ಕೊಲೆ ಪ್ರಕರಣದ 4 ಮತ್ತು 5ನೇ ಸಾಕ್ಷಿಗೆ ಸಮನ್ಸ್. ಇಂದು ಕೋರ್ಟ್ಗೆ ಹಾಜರಾಗಿರುವ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದ 4 ಮತ್ತು 5ನೇ ಸಾಕ್ಷಿಗೆ ಸಮನ್ಸ್ ಅನ್ನು ಜಾರಿ ಮಾಡಲಾಗಿದೆ. ಇಂದು ಕೋರ್ಟ್ಗೆ ಹಾಜರಾಗ್ತಾರೆ ಆರೋಪಿಗಳು. ಒಟ್ಟಿನಲ್ಲಿ ಈ ಕೇಸ್ನಿಂದ ದರ್ಶನ್ ಮತ್ತು ಟೀಮ್ಗೆ ಆಚೆ ಬರೋದಕ್ಕಂತೂ ಸಾಧ್ಯನೇ ಇಲ್ವಾ ಅಂತ ಅನ್ಸುತ್ತೆ. ದಿನನಿತ್ಯ ಕೂಡ ಏನೋ ಒಂದು ಕೇಸ್ ಇರುತ್ತೆ. ಮೊದಲು ಚಳಿ ತಡೆಯಲಾಗ್ತಾ ಇಲ್ಲ ಅಂಥೇಳಿ ಕೋರ್ಟ್ನ ಕದವನ್ನ ತಟ್ಟಿದ್ರು, ಬೆಡ್ಶೀಟ್ ಕೊಡಿ ಅಂಥೇಳಿ. ಅದಾದಮೇಲೆ ಊಟದ ವಿಚಾರ ಬಂತು. ಈಗ ಒಂದೊಂದೇ ವಿಚಾರಗಳು ಕೂಡ ಬರ್ತಾನೆ ಇದೆ. ಒಟ್ಟಿನಲ್ಲಿ ಕೋರ್ಟ್ಗೆ ಅಲಿತಾನೆ ಇದ್ದಾರೆ. ಇದಂತೂ ಮುಗಿಯುವಂಥ ಕೇಸ್ ಅಂತೂ ಅಲ್ಲವೇ ಅಲ್ಲ. 57ನೇ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ. ಇಂದು ಸಾಕ್ಷಿಗಳ ವಿಚಾರಣೆ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಕೋರ್ಟ್ಗೆ ಹಾಜರಾಗಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ಮಾಡಲಾಗುತ್ತೆ. ಕೋರ್ಟ್ನಲ್ಲಿ ಸಾಕ್ಷಿ ಹೇಳಲು ಇಬ್ಬರು ಸಾಕ್ಷಿದಾರರಿಗೆ ಸಮನ್ಸ್ ಕೂಡ ಕೊಡಲಾಗಿದೆ. ಕೊಲೆ ಪ್ರಕರಣದ 4 ಮತ್ತು 5ನೇ ಸಾಕ್ಷಿಗೆ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಇಂದು ಕೋರ್ಟ್ಗೆ ಹಾಜರಾಗ್ತಾರೆ ಆರೋಪಿಗಳು. ಹಾಗಾದ್ರೆ ಏನೆಲ್ಲ ವಿಚಾರಣೆಗಳಾಗುತ್ತೆ, ಏನೆಲ್ಲ ತೀರ್ಮಾನಗಳಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.